ಗಜೇಂದ್ರಗಢದಲ್ಲಿ ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನದ ಭೂಮಿ ಪೂಜೆ ವೀರಶೈವ ಪಂಚಮಸಾಲಿ ಸಂಘದ ಮಹತ್ವದ ಹೆಜ್ಜೆ. ವೀರಶೈವ ಪಂಚಮಸಾಲಿ ಜಾಗೃತ ಸೇವಾ ಸಂಘ ಮುಳಚಗೇರಿ ವತಿಯಿಂದ ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನ ನಿರ್ಮಾಣದ ಭೂಮಿ ಪೂಜಾ ಕಾರ್ಯಕ್ರಮವು ಗಜೇಂದ್ರಗಢದ ಗದಗ ರಸ್ತೆಯ ಶ್ರೀ ರೇಣುಕಾಚಾರ್ಯ ಮಂದಿರದ ಸಮೀಪದಲ್ಲಿ ಭಕ್ತಿ ಭಾವದಿಂದ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಕಾರ್ಯಕ್ರಮವನ್ನು ರೋಣ ಮತಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಅಧ್ಯಕ್ಷರಾದ ಜಿಎಸ್ ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನವು ಸಮಾಜದ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮಹತ್ವದ ಕೇಂದ್ರವಾಗಿದ್ದು ಸಮಾಜದ ಒಗ್ಗಟ್ಟಿಗೆ ಬಲ ತುಂಬಲಿದೆ ಎಂದು ಅಭಿಪ್ರಾಯಪಟ್ಟಿದೆ. ಜೊತೆಗೆ ವೀರಶೈವ ಪಂಚಮಸಾಲಿ ಜಾಗೃತ ಸೇವಾ ಸಂಘದ ಸೇವಾ ಮನೋಭಾವ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಪ್ರಶಂಸಿಸಿದ್ದಾರೆ. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಜಗದ್ಗುರು ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ವಹಿಸಿ ಸಮಾಜದ ಬಾಂಧವರಿಗೆ ಆಶೀರ್ವಚನ ನೀಡಿ ಸಂಘಟಿತ ಸಮಾಜವೇ ಶಕ್ತಿಶಾಲಿಯಾಗುತ್ತದೆ ಎಂಬ ಸಂದೇಶವನ್ನ ಸಾರಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೀರಶೈವ ಪಂಚಮಸಾಲಿ ಜಾಗೃತ ಸೇವಾ ಸಂಘ ಗಜೇಂದ್ರಗಢದ ಅಧ್ಯಕ್ಷರಾದ ಈಶಣ್ಣ ಮ್ಯಾಗೇರಿ ವಹಿಸಿದರು. ಇದೇ ವೇಳೆ ಗಜೇಂದ್ರಗಢ ರೋಣ ತಾಲೂಕಿನ ಸಂಘದ ಅಧ್ಯಕ್ಷರಾದ ಸಿದ್ದಣ್ಣ ಬಂಡಿ ಅವರು ಮಾತನಾಡಿ ಸಂಘದ ಉದ್ದೇಶಗಳು ಹಾಗೂ ಮುಂದಿನ ಯೋಜನೆಗಳ ಕುರಿತು ವಿವರಣೆ ನೀಡಿದ್ದಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಭೂದಾನಿಗಳಾದ ದಿವಂಗತ ಸಂಗನಗೌಡ, ಬೈಲಪ್ಪಗೌಡ, ಮಲ್ಲನಗೌಡರಿವರ ಕುಟುಂಬದವರು ಭಾಗವಹಿಸಿದ್ರು. ಅರ್ಚಕರಾದ ವೇದಮೂರ್ತಿ, ಮಲ್ಲಯ್ಯ ಮಹಾಸ್ವಾಮಿ, ಗುರುಸ್ಥಲ ಮಠ, ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನದ ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಬಸವರಾಜೇಶ್ವರಿ, ಚೆನ್ನು ಪಾಟೀಲ್, ವಿಶ್ವನಾಥ ಜಿಡ್ಡಿ ಬಾಗಿಲ, ರಮೇಶ್ ಪಲ್ಲೇದ್, ಅನಿಲ್ ಕುಮಾರ್ ಪಲ್ಲೇದ್, ಮಲ್ಲಿಕಾರ್ಜುನ ಬಿದರೂರು, ಪ್ರಭು ಮೇಟಿ ಹಾಗೂ ಸಲಹಾ ಸಮಿತಿ ಸದಸ್ಯರಾದ ಕೆಜಿ ಸಂಗಟಿ ಅವರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ನಿರೂಪಣೆಯನ್ನ ಸಂಘದ ಕಾರ್ಯದರ್ಶಿ ಮಹಾಂತೇಶ ಬನ್ನಿಗೋಳ ಹಾಗೂ ಶಿಕ್ಷಕರಾದ ಶರಣಪ್ಪ ನರೇಗಲ್ ಅವರು ಸಮರ್ಥವಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು, ಮಹಿಳೆಯರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಣಿ ಚೆನ್ನಮ್ಮ ಸಾಂಸ್ಕೃತಿಕ ಭವನದ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಗಜೇಂದ್ರಗಢ.